ಪ್ರೀ ವರ್ಕೌಟ್ ಸಪ್ಲಿಮೆಂಟ್ ಇದು ನಿಜವಾಗ್ಲೂ ನಮಗೆ ಬೇಕಾ ಬೇಡವಾ? ಪ್ರೀ ವರ್ಕೌಟ್ ಸಪ್ಲಿಮೆಂಟ್ ಅಂತ ಏನು? ಅದು ನಿಜವಾಗ್ಲೂ ಪ್ರೀ ವರ್ಕೌಟ್ ಸಪ್ಲಿಮೆಂಟ್ ಅಂತಂದ್ರೆ ಏನು? ಅದರದ್ದು ಬೆನಿಫಿಟ್ಸ್ ಏನು? ಅದರದ್ದು ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ? ಅದನ್ನು ಯಾವ ಥರ ಯೂಸ್ ಮಾಡಬೇಕು ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ದಯವಿಟ್ಟು ಕಂಪ್ಲೀಟ್ ವಿಡಿಯೋ ನೋಡ್ಕೊಂಡು ಅದೇ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಪ್ರೀ ವರ್ಕೌಟ್ ಸಪ್ಲಿಮೆಂಟ್ ಅಂತಂದ್ರೆ ಅದು ಏನು ಅಲ್ಲ, ಅದೊಂದು ಹೈ ಎನರ್ಜಿ ಲೆವೆಲ್ ಡ್ರಿಂಕ್ ಅಷ್ಟೇ. ಅದರಲ್ಲಿ ನಮ್ಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅಂತಂದ್ರೆ ನಮಗೆ ಕೆಫಿನ್ ಇರುತ್ತೆ, ಅದೇ ತರ ಬೀಟಾ ಅಲೆನಿನ್ ಇರುತ್ತೆ, ಕ್ರಿಯೇಟಿನ್ ಇರುತ್ತೆ, ಸಿಟ್ರುಲಿನ್ ಮೆಲೆಟ್ ಅನ್ನೋ ಈ ತರ ಇಂಗ್ರೀಡಿಯೆಂಟ್ಸ್ ಎಲ್ಲ ಅದರಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಇವೆಲ್ಲ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ ನಾವು ವರ್ಕೌಟ್ ಮಾಡುವ ಸಮಯದಲ್ಲಿ ನಮ್ಗೊಂದು ಹೈ ಎನರ್ಜಿ ಲೆವೆಲ್ಸ್ ನ ಕೊಡುತ್ತೆ. ಆವಾಗ ನಾವು ಮಾಡುವ ವರ್ಕೌಟ್ ಅನ್ನು ನಾವು ಕಾನ್ಸಂಟ್ರೇಟ್ ಆಗಿ ಮಾಡ್ಬೋದು. ಕಾನ್ಸಂಟ್ರೇಟ್ ಅಂತಂದ್ರೆ ಯಾವ ತರ? ಬೆನಿಫಿಟ್ಸ್ ಏನು ಗೊತ್ತಾ ಇದ್ರದ್ದು? ಮೈನ್ ಆಗಿ ನಮ್ಮ ಮಸಲ್ ಟು ಬ್ರೈನ್ಗೆ ಒಳ್ಳೆ ಕನೆಕ್ಷನ್ ಅನ್ನೋದನ್ನ ಕೊಡುತ್ತೆ. ನಾವು ವರ್ಕೌಟ್ ಮಾಡುವ ಟೈಮಲ್ಲಿ ಒಳ್ಳೆ ಫೋಕಸ್ ಆಗಿ ನಮ್ಮ ವರ್ಕೌಟ್ ಅನ್ನೋದನ್ನ ನಾವು ಮಾಡ್ಬೋದು. ನೆಕ್ಸ್ಟ್ ಅದೇ ತರ ನಮ್ಗೆ ಒಳ್ಳೆ ಪಂಪ್ ಕೂಡ ಕೊಡುತ್ತೆ. ಅದೇ ತರ ನಮ್ಗೆ ಮಸಲ್ಸ್ ಎಲ್ಲ ಟೈಟ್ನೆಸ್ ಆಗೋದನ್ನ ನಾವು ಫೀಲ್ ಮಾಡ್ಬೋದು. ನೆಕ್ಸ್ಟ್ ಅದಾದ್ಮೇಲೆ ನಾವು 5 ರೆಪ್ಸ್ ಹೊಡಿಯುವಂತಹ ಜಾಗದಲ್ಲಿ 10 ರೆಪ್ಸ್ ಕೂಡ ಮಾಡುವಷ್ಟು ನಮ್ಗೆ ಎನರ್ಜಿ ಅನ್ನೋದನ್ನ ಪ್ರೊವೈಡ್ ಮಾಡುತ್ತೆ ಈ ಪ್ರೀ ವರ್ಕೌಟ್ ಸಪ್ಲಿಮೆಂಟ್. ಈ ಸಪ್ಲಿಮೆಂಟ್ ನ ನಾವು ಯಾವ ತರ ಯೂಸ್ ಮಾಡಬೇಕು ಅಂತಂದ್ರೆ, ನಾವು ವರ್ಕೌಟ್ ಮಾಡೋಕ್ಕಿಂತ ಮೊದಲೇ ಒಂದು 20 to 30 ಮಿನಿಟ್ಸ್ ಬಿಫೋರು ಈ ಒಂದು ಸ್ಕೂಪ್ ನ ನಾವು ಕನ್ಸ್ಯೂಮ್ ಮಾಡಿಬಿಟ್ಟು, ಯಾವ ತರ ಕನ್ಸ್ಯೂಮ್ ಮಾಡೋದು ಅಂತಂದ್ರೆ ಒಂದು ಶೇಕರ್ ಅಲ್ಲಿ ಒಂದು 150 ml ಆಫ್ ಎನ್ ವಾಟರ್ ಜೊತೆಗೆ ಇದನ್ನ ಒಂದು ಸ್ಕೂಪ್ ನ ಮಿಕ್ಸ್ ಮಾಡ್ಕೊಂಡು ಶೇಕ್ ಮಾಡಿಬಿಟ್ಟು ಕುಡಿಬಹುದು. ಕುಡಿದ್ಬಿಟ್ಟು 20 ಮಿನಿಟ್ಸ್ ಆದ್ಮೇಲೆ ನಾವು ವರ್ಕೌಟ್ ಬಂದಾಗ ನಾವು ಇನ್ ಕಂಪ್ಲೀಟ್ ಆಗಿ ವರ್ಕೌಟ್ ಅನ್ನೋದನ್ನ ಫಿನಿಶ್ ಮಾಡ್ಬೋದು. ಯಾವ ತರ ಫೋಕಸ್ ಆಗಿ ಮಾಡ್ಬೋದು, ನಮ್ಗೆ ಅದೇ ತರ ಪಂಪ್ ನ ಫೀಲ್ ಮಾಡ್ಬೋದು, ನಮ್ಮ ಮಸಲ್ ಟೈಟ್ನೆಸ್ ನ ಫೀಲ್ ಮಾಡ್ಬೋದು, ನಾವು ಚೆನ್ನಾಗಿ ವರ್ಕೌಟ್ ಮೇಲೆ ಕೂಡ ಕಾನ್ಸಂಟ್ರೇಟ್ ಅನ್ನೋದನ್ನ ಮಾಡ್ಬೋದು. ಈ ಸಪ್ಲಿಮೆಂಟ್ ಅಲ್ಲಿ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆಯಾ? ಹೌದು ಬಡೀಸ್, ಈ ಪ್ರೀ ವರ್ಕೌಟ್ ಸಪ್ಲಿಮೆಂಟ್ ಅಲ್ಲಿ ಸೈಡ್ ಎಫೆಕ್ಟ್ಸ್ ಇದೆ. ಇನ್ ಕೇಸ್ ನೀವೇನಾದ್ರೂ ಸಂಜೆ ವರ್ಕೌಟ್ ಮಾಡ್ತೀವಿ, ಸಂಜೆ ನಾವ್ ಯಾವಾಗ್ಲೂ ಸಂಜೆ ವರ್ಕೌಟ್ ಮಾಡ್ತೀವಿ ಅಂತ ಇರಂಗಿದ್ರೆ, ನೀವು ಸಂಜೆ ಯಾವಾಗಾದ್ರೂ ಪ್ರೀ ವರ್ಕೌಟ್ ತಗೊಂಡಿದ್ದೀರಾ, ಬಟ್ ನೀವು 10 ಗಂಟೆಗೆ ನಿದ್ದೆ ಮಾಡಕ್ ಆಗಲ್ಲ. ಯಾಕೆ ಅಂತಂದ್ರೆ ಇದರಲ್ಲಿ ಕೆಫಿನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಕೆಫಿನ್ ಕಂಟೆಂಟ್ ಇರೋದ್ರಿಂದ ನಮ್ಗೆ ನಿದ್ದೆ ಅನ್ನೋದನ್ನ ಅಷ್ಟು ಬೇಗ ನಮ್ಗೆ ನಿದ್ದೆ ಬರಲ್ಲ. ಸೊ ನೀವೇನಾದ್ರೂ ಮಾರ್ನಿಂಗ್ ವರ್ಕೌಟ್ ಮಾಡೋರಾಗಿದ್ರೆ ಇದನ್ನ ಅಬ್ಸಲ್ಯೂಟ್ ಆಗಿ ನೀವು ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಅದೇ ತರ ಇದರಲ್ಲಿ ಹೈ ಕೆಫಿನ್ ಕಂಟೆಂಟ್ ಇರೋದ್ರಿಂದ ನೀವೇನಾದ್ರೂ BP ಲೆವೆಲ್ಸ್ ನಿಮ್ಗೆ ಜಾಸ್ತಿ ಇದೆ, ಇನ್ ಕೇಸ್ ನಿಮ್ಗೆ ಜಾಸ್ತಿ ಇದೆ ಅನ್ನಂಗಿದ್ರೆ ಇದನ್ನ ನೀವು ಕನ್ಸಿಡರ್ ಮಾಡಬೇಡಿ. ಯಾಕೆ ಅಂತಂದ್ರೆ ಇದು ನಮ್ಮ BP ನ ಇನ್ನೂ ಜಾಸ್ತಿ ಮಾಡುತ್ತೆ, ನಮ್ಮ ಬ್ಲಡ್ ಪ್ರೆಷರ್ ನ ಹೈ ಮಾಡುತ್ತೆ. ಆವಾಗ ನಾವು ವರ್ಕೌಟ್ ಮಾಡೋದಕ್ಕೆ ಹೆಲ್ಪ್ ಮಾಡೋದು. ಸೊ ಆಕ್ಚುಲಿ ಹೈ BP ಇರೋರು ಇದನ್ನ ಕನ್ಸಿಡರ್ ಮಾಡಬೇಡಿ ಅಂತಾನೆ ನಾನು ಹೇಳ್ತೀನಿ. ನಿಮಗೆ ಈ ಸಪ್ಲಿಮೆಂಟ್, ಈ ಪ್ರೀ ವರ್ಕೌಟ್ ಸಪ್ಲಿಮೆಂಟ್ ಬಗ್ಗೆ ನಿಮಗೆ ಏನೋ ಒಂಚೂರಾದ್ರೂ ತಿಳಿತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಇಲ್ಲಿ ಗಂಟ ನನ್ನ ವಿಡಿಯೋ ನೀವು ನೋಡಿದ್ದೀರಾ ಅಂತಂದ್ರೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಏನಾದರೂ ಸಜೆಷನ್ಸ್ ಕೊಡಬೇಕು ಅಂತಂದ್ರೆ ಕಾಮೆಂಟ್ಸ್ ಮುಖಾಂತರ ಸಜೆಷನ್ಸ್ ಕೊಡಿ. ಇಲ್ಲ ವಿಡಿಯೋ ಇಷ್ಟ ಆಗಿಲ್ಲ ಅಂತಂದ್ರೆ ಡಿಸ್ಲೈಕ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಅದೇ ಥರ ನಿಮ್ಮ ಸಪೋರ್ಟ್ ಕೊಡಿ. ಸೊ ನಮ್ಮ ಚಾನಲ್ ಫಿಟ್ನೆಸ್ ಅಂಡ್ ಫ್ಯಾಷನ್ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ಸ್ ಆಲ್ ಫಾರ್ ಟುಡೇ ಗೈಸ್, ಟೇಕ್ ಕೇರ್, ಬೈ ಬೈ.